ಓಕೆ, ನೆಕ್ಸ್ಟ್ ಕ್ವಶನ್. ಫ್ಯಾಮಿಲಿ ಎಲ್ಲರೂ ಅವ್ರವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಥವಾ ಇನ್ಯಾವುದೋ ಒಂದು ಮಕ್ಕಳನ್ನ ಕರ್ಕೊಂಬಂದು ಹಾಕ್ಬೇಕು ಅಂತಾರೆ. ನಿಮಗೂ ಇಂಟ್ರೆಸ್ಟ್ ಇದೆಯಾ? ನನಗಿಷ್ಟ ಇಲ್ಲ. ನನ್ನ ಮಕ್ಕಳು ಅವ್ರ ಪ್ರೊಫೆಷನ್ನು ಬೆಳೆಸ್ಕೊಳ್ಳಿ. ಯಾರು ರಾಜಕಾರಣಕ್ಕೆ ನನ್ನ ತಮ್ಮನೇ ಸಾಕು, ಅವ್ರ ಬದುಕು ಅವ್ರು ನೋಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ಆಸ್ ಎ ರಾಜಕಾರಣಿ, ನಾವು ಸಂಸಾರಕ್ಕೆ ನ್ಯಾಯ ಕೊಡೋಕ್ಕಾಗಲ್ಲ. ರಾಜಕಾರಣಿಗಳು ಇಲ್ಲ, ಜರ್ನಲಿಸ್ಟ್ ಕೂಡ ಅಷ್ಟೇ. ರಾಜಕಾರಣಿಗಳು ನ್ಯಾಯ ಸ್ಟ್ರಾಂಗ್ ಆಗಿ ಹಾರ್ಡಾಗಿ ವರ್ಕ್ ಮಾಡೋ, ನಿಜವಾಗ್ಲೂ ವರ್ಕ್ ಮಾಡೋ ಕೊಡೋಕ್ಕಾಗಲ್ಲ. ಆಮೇಲೆ ಮೊದಲು ಥರ ಸುಮ್ಮನೆ ಫ್ಲೂಕಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಕೆಲವರೆಲ್ಲ ಸುಮ್ಮನೆ ಏನೋ ಒಂದು ಉದ್ಯೋಗ ಟೈಪ್ ಮಾಡ್ಕೊಂಡು ಹೋಗ್ತಾರೆ. ಈಗ ಹಂಗಿಲ್ಲ. ಭಾಳ ಶ್ರಮ ಕೊಡಬೇಕು, ಭಾಳ ಟೈಮ್ ಕೊಡಬೇಕು. ಫ್ಯಾಮಿಲಿಗೆ ಭಾಳ ಅನ್ಯಾಯ ಮಾಡ್ತೀವಿ ರಾಜಕಾರಣಿಗಳು. ಅದು ಆಗಬಾರ್ದು. ಸ್ವಲ್ಪ ಟೈಮ್ ಮಾಡ್ಕೋಬೇಕು, ಕ್ವಾಲಿಟಿ ಟೈಮನ್ನು. ಆಗ್ತದೆ. ನನ್ನಂತವ್ನಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಏನಾಗೋಯ್ತು, ಅಧ್ಯಕ್ಷರಾಗಿದ್ದೀರಿ, ಹಂಗೆ ಅಧ್ಯಕ್ಷ ಇಲ್ಲ. ನಾನು ಐ ಆಮ್ ಟೆಲಿಂಗ್ ಯು, ಈಗ ನಾನು ಕಾಲೇಜಲ್ಲಿ ಇದ್ದಾಗ ಅವರು ಬರ್ತೀಯಾ ಅಂತ ಫೋನಲ್ಲಿ ಕೇಳಿದಾಗ ನೀವು ಸಿಂಗಾಪುರ್ಗೆ ಹೋಗಿ ಬರ್ತಿದ್ರಿ ತಾನೆ? ಅಯ್ಯೋ ಬೇಡಿ, ಮತ್ತೆ ಒಳ್ಳೆ ಕತೆ ಆಯ್ತಲ್ಲ. ಅದು ಎಲ್ಲ ದೊಡ್ಡ ಸ್ಟೋರಿ. ಅದು ಕರೆದಿದ್ರು ಅಂತ ನೀವು ನನಗೆಲ್ಲೋ ಯಾರೋ ಹೇಳಿದ್ರಪ್ಪ. ಅವ್ರು ಇಳಿದ್ರಂತೆ ವಿಮಾನದಲ್ಲಿ, ಆಗ ಅವ್ರಿಗೆ ಫೋನ್ ಬಂತಂತೆ, ಬರ್ತೀಯಾ ಈಗಲೂ ಅಂತ ಕೇಳಿದ್ರಂತೆ. ಅವ್ರು ನಾನು ಬರಲ್ಲ ಅಂದ್ಬಿಟ್ರಂತೆ. ಅದು ಯಾವುದೋ ರೆಸಾರ್ಟ್ ಹೋದ್ರಂತೆ, ಕ್ಯಾಸ್ ಹಾಕ್ಸ್ಕೊಂಡ್ರಂತೆ ಅಂತಂದರು. ಏನು ಮಾಡ್ತೀರಿ, ಅದು ಒಂದು ಹೊಸ ಸಿನಿಮಾನೇ ತೆಗಿಬೋದು ಆ ಸ್ಟೋರಿನ. ಯಾರು ನೀವು? ಅಯ್ಯೋ, ನಿಮ್ಗೆ ಅದು ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಹೇಳಿದ್ರೆ ಯಾರಿಗಾರು ಹೇಳಿದ್ರೆ ನಡೆದ ಎಲ್ಲ ಘಟನೆಗಳು, ನನ್ನ ಜೈಲು, ನನ್ನ ಯಾರು ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳಿಗೆಲ್ಲ ಟಿಕೆಟ್ ಕೊಟ್ಟಿದ್ದೀರಲ್ಲ, ಯಾರಿಗಾರು ಒಬ್ರಿಗೆ ಹೇಳ್ರಿ, ತೆಗಿತಾರೆ. ಹಾಂ, ಆಯಿತು. ಬೇಡ, ನನಗೆ ಬರೋ ಕಷ್ಟ ಯಾರಿಗೂ ಬರೋದು ಬೇಡ. ಗಾಡ್ ಬ್ಲೆಸ್ ಯು. ದೇವರು ಒಳ್ಳೇದು ಮಾಡಲಿ. ನಮ್ಮ ಉದ್ದೇಶ ಮಾಧ್ಯಮದಲ್ಲಿ ಇದ್ದವ್ರುಗಳಿರಬೇಕಾಗಿದ್ದು ಒಂದೇ, ನೀವು ಯಾರು ಅಧಿಕಾರಕ್ಕೆ ಬರ್ತೀರಿ ಬರೋದಲ್ಲ, ರಾಜ್ಯಕ್ಕೆ ಏನು ಮಾಡ್ತೀರಿ ಅನ್ನೋದಷ್ಟೇ. ಇತ್ತೀಚಿನ ರಾಜಕಾರಣದಲ್ಲಿ ಆ ಮಾತುಗಳೇ ನಿಂತು ಹೋದಂಗೆ ಕಾಣುತ್ತೆ ನನಗೆ ಎಷ್ಟೋ ಸರ್ತಿ. ದೇರ್ ಅಪಿಯರ್ಸ್ ಟು ಬಿ ನೋ ಲಾಂಗ್ ಟರ್ಮ್ ಡ್ರೀಮ್ಗಳೇ ಇಲ್ದಂಗೆ ಕಾಣುತ್ತೆ ನನಗೆ ಎಷ್ಟೋ ಸರ್ತಿ. ಅಲ್ಲ, ನೀವು ಒಂದು ಪ್ರಶ್ನೆ ಕೇಳಿ ನಿಲ್ಸಿದ್ರಿ, ಯಾಕೆ ನಿಮ್ಗೆ ಓಟ್ ಹಾಕಬೇಕು ಅಂತ. ಯಾಕೆ ಅವ್ರಿಗೆ ಹಾಕಬಾರ್ದು ಅಂತ ಕೇಳಿದೆ. ನಿಮ್ಗೆ ಯಾಕೆ ಹಾಕಬೇಕು ಅಂತ ಕೇಳಲಿಲ್ಲ ನಾನು. ಎಸ್ ಹೇಳಿ, ಅದಕ್ಕೇನು ಹೇಳ್ತೀರಿ? ಹೇಳಿದ್ರಿ. ನೋಡಿ, ಜನ ರಾಜಕಾರಣಿಗಳ ಹತ್ರ, ಸರ್ಕಾರಗಳ ಹತ್ರ ವಿಶ್ವಾಸ ಇಟ್ಟು ತನಗಿರೋ ಒಂದು ಪ್ರಬುದ್ಧವಾದಂಥ ಮತನ ಕೊಡ್ತಾರೆ. ಆ ಮತಕ್ಕೆ ಗೌರವ ಕೊಡಬೇಕು, ನಂಬರ್ 1. ಎರಡನೇದು, ಎವ್ರಿ ಡೇ, ರೈಟ್ ಆರ್ ರಾಂಗೋ, ಸರ್ಕಾರಿ ಕಚೇರಿಗಳಲ್ಲಿ ಸಂಪರ್ಕ ಇಟ್ಕೊಂಡಿರ್ತಾರೆ. ಅವರ ಬದುಕಿನಲ್ಲಿ, ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಸರ್ಕಾರದ ತೀರ್ಮಾನಗಳು ಬದಲಾವಣೆ ಆಗ್ತದೆ. ಈಗ ಈರುಳ್ಳಿ, ಬೆಳ್ಳುಳ್ಳಿಲೇ ಸರ್ಕಾರಗಳು ಹೋಗಿದೆ. ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ರು, ಬಾಯೋ ಬೆಹನೋ, ನೀವು ಮತದಾನ ಹಾಕೋಕ್ಕಿಂತ ಮುಂಚಿತವಾಗಿ ಹೋಗಿ ಗ್ಯಾಸ್ ಸಿಲಿಂಡರ್ಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಹಾಕಿ ಅಂತ. ಈಗ ಪ್ರತಿ ಪೆಟ್ರೋಲ್ ಬಂಕಲ್ಲೂ ಒಂದು ಫೋಟೋ ಇತ್ತು, ಉಜ್ವಲ ಸ್ಕೀಮ್, ಪ್ರೈಮ್ ಮಿನಿಸ್ಟರ್ದು, ಒಂದು ಹೆಣ್ಮಗಳಿದ್ದು. ಈಗ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಇಷ್ಟು ಬೆಲೆ ಏರಿಕೆ ಆಗಿರೋದ್ರಿಂದ ಯಾವುದಾದ್ರು ಒಂದು ಸಣ್ಣ ಆದಾಯನೂ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡೋಕ್ಕಾಗಿಲ್ಲ. ಎನಿ ಅಟೆಂಪ್ಟ್ ಟು ಸಿ ದಟ್ ಆ ಬರ್ಡನ್ನ, ಕೋವಿಡ್ ಇರ್ಬೋದು, ಕೋವಿಡ್ ಆದಮೇಲೆ ಇರ್ಬೋದು, ರಿಡ್ಯೂಸ್ ಮಾಡೋಕ್ಕೆ ಸರ್ಕಾರ ಏನು ಮಾಡೋಕ್ಕಾಗಲಿಲ್ಲ ಅಂದಮೇಲೆ, ಪೆಟ್ರೋಲಿಯಂ ಅದೊಂದೇ ಹೇಳೋದಿಲ್ಲ. ಅದೊಂದೇ ಅಲ್ಲ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಕಂಟ್ರೋಲ್ಡ್. ಕೋವಿಡಲ್ಲಿ ನೀವೇನು ಮಾತು ಕೊಟ್ರಿ? ಫಸ್ಟ್ ವಾಟ್ ಯು ಸೆಟ್, ಎಲ್ಲರಿಗೂ ಕೂಡ 21 ದಿನದಲ್ಲಿ ಗಂಟೆ ಚಪ್ಪಾಳೆ ಹೊಡೆದ್ಬಿಟ್ಟು ನಾನು ನಿಲ್ಲಿಸ್ತೀನಿ ಅಂತಂದರೆ ಮಾಡೋಕ್ಕಾಗಲಿಲ್ಲ. ಇಟ್ ಇಸ್ ಎ ನೇಚರ್. ವರ್ಲ್ಡ್ ಆಯಿತು. ನೀವು ಅಲ್ಲ, ನಾವು ಪ್ರೈಮ್ ಮಿನಿಸ್ಟರ್ ನಂಬೇಕಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ಅಂತ ನಾವು ದೀಪ ಹಚ್ಚಿದ್ವಲ್ಲ. ಕೋವಿಡ್ ಇಸ್ ಸಮಥಿಂಗ್ ಯು ಶುಡ್ ಗಿವ್ ಸಮ್ ಕ್ರೆಡಿಟ್. ಅದಾದ್ಮೇಲೆ ವ್ಯಾಕ್ಸಿನ್ ಮಾಡ್ಕೊಂಡ್ವಿ ಅಟ್ಲೀಸ್ಟ್ ಬೇರೆ ದೇಶಕ್ಕೆ ಹೋಲಿಸಿದ್ರೆ. ಅದಾದಮೇಲೆ ಐ ಆಮ್ ಟೆಲಿಂಗ್ ಯು, ನೀವು ಫ್ರೀ ಅವ್ರಿಗೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿ, ಎಲ್ಲ ಯಾರು ಪೇಷಂಟ್ಗಳಿಗೆ ಫ್ರೀ ಕೊಡ್ತೀನಿ ಅಂತಂದ್ರೆ ಸರ್ಕಾರಗಳನ್ನು ರನ್ ಮಾಡೋದು ಹೆಂಗೆ ನಾಳೆ? ಐ ನೋ ಇಟ್ ಇಸ್ ಎ ಟಫ್ ಜಾಬ್. ಏನಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಈ ಗೌರ್ಮೆಂಟ್ ಯಾಕೆ ಅಂತಂದರೆ, ಐ ನೋ ದಿ ಅಡ್ಮಿನಿಸ್ಟ್ರೇಷನ್ ವಾಟ್ ಈಸ್ ಗೋಯಿಂಗ್ ಆನ್. ಈ 40% ಯಾಕೆ ಬಂತು ಅಂತಂದರೆ, 1 ಕೋಟಿ ಇರೋಂಥ ಒಂದು ಎಸ್ಟಿಮೇಟು 1.5 ಕೋಟಿ ಆಗ್ತಾ ಇದೆ. ಸರ್, ನೀವು ಆನೆಸ್ಟ್ ಆಗಿ ಹೇಳಿ ನನಗೆ, ಈಗ ನಾಳೆ ನಿಮ್ಮ ಸರ್ಕಾರ ಬಂದ್ಬಿಟ್ರೆ 40ನೋ 20ನೋ 10ನೋ ನಿಂತೋಗ್ಬಿಡುತ್ತಾ? ಲೆಟ್ ಅಸ್ ಸಿ.
ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗ್ತದೋ ಮಾಡ್ತೀವಿ. ದ್ಯಾಟ್ಸ್ ದ ಪಾಯಿಂಟ್, ಐ ಅಗ್ರಿ. ನಿಲ್ಸಕ್ಕೆ ಏನು ಮಾಡಬೇಕೋ ಮಾಡ್ತೀವಿ. ವಿ ವಾಂಟೆಡ್ ಗೌರ್ಮೆಂಟ್ ವಿತ್ ಝೀರೋ ಅನ್ನೋದು ಇಲ್ಯೂಷನ್ ಅಂತ ಅನ್ಸಲ್ವಾ ನಮ್ಗಳಿಗೆ, ಜನಕ್ಕೆ? ಟ್ರಾನ್ಸ್ಪರೆನ್ಸಿ ಯಾವ ಸರ್ಕಾರ ಬಂದು ಒಂಥರ ಇಲ್ಯೂಷನ್ ಅನ್ಸಲ್ಲ ನಮ್ಗೆ? ಟ್ರಾನ್ಸ್ಪರೆನ್ಸಿ ತರ್ತೀವಿ. ಎಲ್ಲ ರಂಗಣ ಆಗ್ಲಿಕ್ಕಾಗಲ್ಲ. ಐ ಡೋಂಟ್ ವಾಂಟ್ ಪೀಪಲ್ ಸಿ ದೇರ್ ಆರ್ ಪ್ರಾಕ್ಟಿಕ್ಯಾಲಿಟೀಸ್ ನಮ್ಮ ಜೀವನ, ರಾಜಕಾರಣ ಮತ್ತು ಸರ್ಕಾರದಲ್ಲಿ ಎಲ್ಲವನ್ನೂ ನಾನು ಒಂಥರ ಕನ್ಸಿನ್ ಟೈಪ್ ಮಾಡ್ತೀನಿ ಅಂತ ಮಾಡೋಕ್ಕಾಗದೇ ಇರ್ಬೋದು. ಬಟ್ ನನ್ನ ಕ್ವಶನ್ ಇಸ್, ಕ್ಯಾನ್ ಯು ಸ್ಟಾಪ್ ಇಟ್? ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ. ಸಿ ವಿ ವಿಲ್ ಬ್ರಿಂಗ್ ಎ ಲಾ, ವಿ ವಿಲ್ ಟ್ರೈ ಟು ಪ್ರೊಟೆಕ್ಟ್ ಅವರ್ ಪೀಪಲ್. ಜನಕ್ಕೆ ಒಂದು ನಮ್ಮ ಮೇಲೆ ಒಂದು ನಂಬಿಕೆ ಬರಬೇಕು. ಅತ್ಯಂತ ಉತ್ಸಾಹ, KPCC ಅಧ್ಯಕ್ಷರಾಗಲಿಕ್ಕೆ ಒಂದು ಸಣ್ಣ ಹೋರಾಟ ಮಾಡೋ ಥರದಲ್ಲೇ ನಡೆದೋಯ್ತದು ಇವ್ರ ಲೈಫಲ್ಲಿ. ಅದಾದ ಮೇಲೆ ಅದು ಹೆಂಗೋ ಈಗ ಕಟ್ಟಿ ಈ ಲೆವೆಲಿಗೆ ತಂದು ಈಗ ನಿಲ್ಲಿಸಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಂಗೆ ಅವರ ರಾಜಕಾರಣದ ಜೀವನದಲ್ಲಿ ನನ್ನ ಅಬ್ಸರ್ವೇಷನ್ಸಲ್ಲಿ ಇದೊಂದು ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಫಾರ್ ಹಿಮ್. ಅವರ ಪಕ್ಷಕ್ಕೂ ಹೌದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಇವರು ನಿನ್ನ ತಲೆ ಎತ್ತಿ ನಿಲ್ಲಕ್ಕೆ ಬಿಡಲ್ಲ ಯಾರು. ಆಮೇಲೆ ಅಷ್ಟಂತೂ ನಿಜ ಇದೆ. ಇಂತಹ ವಿಪರೀತ ಸಂದಿಗ್ಧ ಸ್ಥಿತಿಯಲ್ಲಿ he has been leading his party. He does everything what he thinks is correct for his party. Nothing wrong. Ultimately people will decide ಅವರು ಏನನ್ನು ಹೇಳುತ್ತಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಅದು ಸರಿನಾ ತಪ್ಪಾ ಅನ್ನೋದು. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಸ್ಟಿಲ್ ಮೈ ರೋಲ್ ಈಸ್ ಟು ಅವರ ಭಾವನೆಯನ್ನು ನಿಮ್ಮ ಮುಂದೆ ಹಾಜರುಪಡಿಸೋದು, ಅದನ್ನು ಅರ್ಥೈಸಿ ವ್ಯಾಖ್ಯಾನಿಸಿ ಮತವನ್ನು ಹಾಕೋದು ನಿಮಗೆ ಬಿಟ್ಟಿದ್ದು. ನಿಮಗೊಂದು ಥ್ಯಾಂಕ್ಸನ್ನು ಹೇಳಬೇಕು. ನಾನು ಕೇಳದೆ ಬಿಟ್ಟಿದ್ದೀನಿ ಅಂತ ನಿಮಗೇನಾದ್ರು ಅನಿಸಿದ್ರೆ ಯು ಹ್ಯಾವ್ ಎ ಲಾಸ್ಟ್ ಮಿನಿಟ್ ರೈಟ್ ಟು ಸೇ. ಏನಿಲ್ಲ, ನನಗೆ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಒಂದು ಅಪೀಲ್ ಮಾಡ್ತೀನಿ. ಒಂದು ಒಳ್ಳೆ ಆಡಳಿತವನ್ನು ನಾವು ಕೊಡ್ತೇವೆ. ನಿಮ್ಮ ಮತಕ್ಕೆ ದ್ರೋಹ ಮಾಡೋದಿಲ್ಲ. ಈ ರಾಜ್ಯದಲ್ಲಿ ಬದಲಾವಣೆ ಅವಶ್ಯಕತೆ ಇದೆ. ಇಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅವಕಾಶ ಇಲ್ಲ. ಇಲ್ಲಿ ನಾವು ನಡೆಸೋರು, ಕರ್ನಾಟಕ ರಾಜ್ಯದ ಜನತೆ ನಡೆಸೋರು. ಕನ್ನಡದ ಸ್ವಾಭಿಮಾನ ಭಾಳ ಇಲ್ಲಿ ಮುಖ್ಯ. ಅದನ್ನು ಉಳಿಸ್ಕೊಂಡು ಅಕ್ಕಪಕ್ಕ ರಾಜ್ಯದ ಜೊತೆ ವಿಶ್ವಾಸವನ್ನು ಉತ್ತಮವಾಗಿ ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ನಿಮ್ಮ ಮತಕ್ಕೆ ಗೌರವ ತರೋ ರೀತಿಯಲ್ಲಿ ಒಂದು ಆಡಳಿತವನ್ನು ಮಾಡ್ತೀವಿ. ಒಂದು ಅವಕಾಶ ಕೊಡಿ ಅಂತ ನಾನು ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ ನಿಮಗೂ. ನಮಸ್ಕಾರ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು. ನಾನು ಹೋಗ್ಬಿಟ್ಟು ಬರ್ತೀನಿ. ರಂಗನಾಥ್ ನಿಮ್ಮ ಜೊತೆ ಇಷ್ಟೊತ್ತು DK ಶಿವಕುಮಾರ್ ಅವ್ರ ಜೊತೆ ಮಾತಾಡಿಸ್ತಾ ಇದ್ದೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.